ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ, ಡಿಸೈನ್ ಬ್ಲೌಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಡಿಸೈನ್ ಇದನ್ನು ಮಾಡ್ಬೋದು. ಇದಕ್ಕೋಸ್ಕರ ನಾನು ತೆಗೆದುಕೊಂಡಿರೋದು ಕ್ಯಾನ್ವಾಸನ್ನು ನೀವು ಯೂಸ್ ಮಾಡಲೇಬೇಕು ಈ ಡಿಸೈನ್ಗೆ. ಇದಕ್ಕೆ ನಾನು 3 ಇಂಚನ್ನು ತೆಗೆದುಕೊತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಕ್ಯಾನ್ವಾಸ್ ಯೂಸ್ ಮಾಡಿದಾಗ ನಾವು 3 ಇಂಚ್ ತೆಗೆದುಕೊಂಡಾಗ ಹಿಂದೆಗಡೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. 2.5 ತೆಗೆದುಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ. 3 ಇಂಚು ಅಥವಾ 2.25 ಇಂಚು ಮಾಡ್ತಾ ಇದ್ದೀನಿ ಈ ಸೈಜ್ಗೆ. ನೀವು ಬೇಕಾದರೆ ಇದೇ ಡಿಸೈನ್ನ 2.25 ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ನೆಕ್ಕು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ಳಿ. ಇವ್ರು 3 ಮಾಡೋರೆ ಅಂತ ನೀವು 3 ಮಾಡಿದ್ರೆ ಅದು ಬ್ರಾಡ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಡೀಪ್ ಬಂದು 10 ಇಂಚು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 10 ಇಂಚ್ಗೆ ಮಾಡಿದ್ದೀನಿ. ನೋಡಿ, 10 ಇಂಚ್ಗೆ ಡೀಪನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 10 ಇಂಚ್ ಇಟ್ಟಿದ್ದೀನಿ. ಮತ್ತು ಇದನ್ನು ಒಂದು ಗೆರೆಯನ್ನು, ನಾರ್ಮಲ್ ಆಗಿ ಗೆರೆಯನ್ನು ಎಳ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಇದು ಸುಮ್ಮನೆ ಒಂದು ರೌಂಡ್ ಇರುತ್ತೆ. ಇಲ್ಲಿ ನಾನು ಈ ಕಡೆ ಏನಾಗುತ್ತೆ, ನೀವು ಈ ಕಡೆ ಮಾತ್ರ ಇದೇ ಸೇಮ್ ಇರುತ್ತೆ. ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಈ ಕಡೆ ಏನಿದೆಯೋ ನಿಮ್ಗೆ ಹಂಗೆ ಬೇಕು ಅಂದರೆ ನೋಡಿ, ಇಲ್ಲಿ ಏನು ಕಾಣಿಸ್ತಾ ಐತೆ ನೋಡ್ತಾ ಇರ್ಬೋದು. ಇದನ್ನು ನೀವು ಒಂದೇ ಕಡೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಒಂದೇ ಶೇಪಲ್ಲಿ ಮಾರ್ಕ್ ಮಾಡೋಕ್ಕಾಗಲ್ಲ. ನೀವು ಇದನ್ನು ನಾನಿಲ್ಲಿ ಮಾರ್ಕನ್ನು ಹಾಕೊಂಡೆ. ಈ ಕಡೆ ಇಲ್ಲಿ ಇದ್ರೊಳಗೆ ಕಾಣಿಸ್ತಾ ಇರ್ತೈತೆ ನಿಮಗೆ ನೋಡಿ. ಈ ಕಡೆ ಇರೋ ಅಷ್ಟೇ ಗೆರೆನ ಈ ಕಡೆ ಎಳ್ಕೊಂಡಿದ್ದೀನಿ ನಾನು. ಇದು ಸಪ್ರೇಟೇ ನೀವು ಕಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಒಂದೇ ಸೈಡು ಕಟ್ ಮಾಡ್ಕೊಂಡು ಶೇಪ್ ಬರಲ್ಲ ನೋಡಿ. ಇದನ್ನು ಎಳ್ಕೊಂಡಿದ್ದೀನಿ ನಾನು ಕ್ಲೀನಾಗಿ. ನಮ್ಗೆ ಇಷ್ಟು ಬೇಕಾಗಿರೋದು ರೌಂಡ್, ಎಷ್ಟು ಬೇಕಾಗಿರೋದು ಡೀಪ್ ಅಲ್ವಾ. ಇವ್ರೇನು ಈ ಥರನೇ ಕಟ್ ಮಾಡ್ತಾರ, ಇದು ಹಿಂಗೆ ಬರುತ್ತೆ ಫ್ರೆಂಡ್ಸ್. ಇದೇನು ಮಾಡಬೇಕು ನಾವು, ಇಲ್ಲಿನ ತನಕ ಯಾವುದೇ ಶೇಪನ್ನು ಇದೇನಿದೆಯೋ ಅದರಲ್ಲೇ ಶೇಪ್ ಬರಲಿ ಫ್ರೆಂಡ್ಸ್. ಅದರಲ್ಲೇ ಶೇಪ್ ಬಂದು ನೋಡಿ, ಈ ಥರ ಸ್ವಲ್ಪ ಹಿಂಗೆ ಕೊಡಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೂ ಕೊಟ್ಕೊಬೋದು, ತೊಂದರೆ ಇಲ್ಲ. ಮತ್ತು ಇನ್ನೊಂದು ಮತ್ತು ಈ ಥರ ನೀವೇನು ಇದಿರುತ್ತೋ ಫಸ್ಟ್ನೇದು, ನೀವು ಬೇಕು ಅಂದರೆ ಇನ್ನು ಬ್ರಾಡ್ ಕೊಟ್ಕೊಬೋದು ನೋಡಿ. ಈ ಥರ ಸೇಮ್ ಇದೇನಿದೆಯೋ ಈ ಥರ ಕೊಟ್ಕೊಬೋದು ನೋಡಿ. ಈ ಥರ ಕೊಟ್ಕೊಬೋದು. ನಾವು ಇದಕ್ಕೆ ಇಲ್ಲಿಂದ ಇಲ್ಲಿಗೆ ನಾವು ಲೇಸನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಈಗ ನಾನು ಈ ಥರ ಸೇಮ್ ಕಟ್ ಮಾಡ್ತೀನಿ. ಇದೇನು ಶೇಪ್ ಇದೆಯೋ ಅದನ್ನು ಕಟ್ ಮಾಡ್ತೀನಿ. ಇಲ್ಲಿಗೆ ನಾರ್ಮಲ್ ಆಗಿ ನೀವು ಇದನ್ನು ಬೇಕು ಅಂದರೆ, ಇಷ್ಟು ಬೇಕು ಅಂದರೆ ಈ ಥರ ಕೊಟ್ಟು ಇನ್ನೊಂದು ಶೇಪನ್ನು ಈ ಥರ ಬೇಕಾದರೂ ಕೊಟ್ಕೊಬೋದು. ನೀವು ಎಷ್ಟು ಕೊಟ್ಕೊತೀರ ಅನ್ನೋದು ನಿಮ್ಮದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಕಡಿಮೆ ಬೇಕಾದರೂ ಕೊಟ್ಕೊಬೋದು, ಜಾಸ್ತಿ ಬೇಕಾದರೂ ಕೊಟ್ಕೊಬೋದು. ಆದರೆ ನೀವಿಲ್ಲಿ ನಾರ್ಮಲ್ ಆಗಿ ಇನ್ನೊಂದು ಲೇಯರ್ ಬೇಕಾದ್ರೆ ಕೊಟ್ಕೊತೀನಿ ಅಂದರೂ ಕೊಟ್ಕೊಬೋದು. ಇದನ್ನು ಅದು ನಿಮ್ಮ ಮೇಲೆ ಡಿಪೆಂಡು ನೋಡಿ. ಈ ಥರ ಬರುತ್ತೆ. ಒಳಗಡೆ ಶೇಪ್ ಬಂದು ಏನಿದೆಯೋ ಅದು ಬರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನಾರ್ಮಲ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಇಲ್ಲೇನಿರುತ್ತೋ ಕರೆಕ್ಟಾಗಿ ನೋಡಿ ಈ ಥರನೇ ಕಟ್ ಮಾಡಬೇಕಾಗತ್ತೆ. ಏನು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರೋ ನೋಡಿ, ಈ ಶೇಪಲ್ಲಿ ಇರುತ್ತೆ. ಒಳಗಡೆ ಈ ಶೇಪ್ ಇರುತ್ತೆ. ನೀವು ಬೇಕು ಅಂದರೆ ಇನ್ನೊಂದು ಸಹ ಈ ಥರ ಕೊಟ್ಕೊಂಡು ಹಿಂಗೆ ಕೊಟ್ಕೊಬೋದು. ನಾನು ತುಂಬ ಡೀಪ್ ಆಗುತ್ತೆ ಫ್ರೆಂಡ್ಸ್, ಇಷ್ಟೇ ಸಾಕು. ತುಂಬ ಡೀಪ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇಷ್ಟೇ ಇಟ್ಕೊತಾ ಇದ್ದೀನಿ ನೋಡಿ. ನಾರ್ಮಲಾಗಿ 1 ಇಂಚ್ ನಾವೇನು ಕಟ್ ಮಾಡ್ತೀವೋ ಎಕ್ಸ್ಟ್ರಾ, ಇದು ಒಳಕ್ಕೆ ಏನು ಮಾಡ್ತೀವಿ, ನೀವೇನು ಇದೆಲ್ಲ ಹಿಂಗೆ ಶೇಪ್ ತೆಗಿಬೇಕು ಅನ್ನೋಂಗೇನಿಲ್ಲ. ಏನಿರುತ್ತೋ ಈ ಥರ ಇಲ್ಲಿ ಮಾತ್ರ ನೀವು ಶೇಪನ್ನು ನೀಟಾಗಿ ತೆಕ್ಕೊಳ್ಳಿ. ನೀವು ಅಕಸ್ಮಾತ್ ನಮಗೆ ಇಲ್ಲಿ ಇಷ್ಟ ಇಲ್ಲ ನೋಡಿ, ಹಿಂಗೆ ಬಂದು ಮತ್ತೆ ಇಲ್ಲೊಂದು ಬಂದು ಇಲ್ಲಿ ಬಂದು ಇದೇ ಶೇಪ್ ಇದೆಯೋ
ಅಕಸ್ಮಾತ್ ಎರಡೂ ಕಡೆ ಸೇಮ್ ಶೇಪ್ ಬೇಕು ಅಂದರೆ ನೀವು ಹಿಂಗಿಟ್ಕೊಂಡು ಸೇಮ್ ಶೇಪನ್ನು ಎರಡೂ ಕಡೆ ತೆಗಿಬೋದು. ಸೇಮ್ ಇಲ್ಲಿ ಹೆಂಗೆ ಬಂದೈತೋ ಇದೇ ಶೇಪನ್ನು ಇನ್ನೊಂದು ಸೈಡು ಬೇಕಾದ್ರೆ ತೆಗಿಬೋದು. ಇಲ್ಲಾಂದರೆ ನಾನು ಒಂದೇ ಕಡೆ ಸಾಕು ಅನ್ನೋರು ಸೇಮ್ ಶೇಪನ್ನು ತೆಗಿಬೋದು. ಈಗ ಇದನ್ನು ನಾನು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೀನಿ ನೋಡಿ. ಇದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಡೋಣ ಈಗ. ಈ ಥರ ಒಂದು ನೀಟಾಗಿ ಸೆಂಟರ್ಗೆ ಸ್ಟಿಚ್ಚನ್ನು ಹಾಕೊಂಬಿಡಿ. ಯಾಕಂದರೆ ಈಗ ಏನೂ ಅಲ್ಗಾಡಬಾರ್ದು ಅಂತ ಅಷ್ಟೇ. ಈಗ ಎಡ್ಜಿಗೆ ನೀಟಾಗಿ ಕ್ಯಾನ್ವಾಸ್ ಎಡ್ಜಿಗೆ ಈ ಕ್ಯಾನ್ವಾಸನ್ನು ಹೊಲ್ಕೊಂಡಿದ್ದೀನಿ. ಯಾವ ಥರ ಎಡ್ಜಿಗೆ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನೀವು ಕ್ಯಾನ್ವಾಸ್ಗೆ ಯಾವ ಥರ ಪೈಪಿಂಗನ್ನು ಕುಟ್ಕೊಬೇಕು, ಕ್ಯಾನ್ವಾಸ್ಗೆ ಯಾವ ಥರ ಸ್ಟಿಚಿಂಗನ್ನು ಹಾಕಬೇಕು ಅಂತ ಕೇಳ್ತಾನೆ ಇರ್ತೀರಾ. ಫೋನ್ ಮಾಡಿದಾಗ ನೋಡಿ ಏನಿರುತ್ತೆ ಇದು ಕ್ಯಾನ್ವಾಸ್. ತೀರಾ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗನ್ನು ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ನೋಡ್ತಾ ಇರ್ಬೋದು ನಾನು ಕ್ಯಾನ್ವಾಸ್ ಪಕ್ಕಕ್ಕೆ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ತೀರಾ ಕ್ಯಾನ್ವಾಸ್ ಮೇಲೆ ಹಾಕಕ್ಕೆ ಹೋಗಬೇಡಿ. ಒಂದು ಚೂರು ಬಂದರೆ ಓಕೆ, ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ನೋಡಿ ಏನು ಕೈ ನಾನು ತಿರುಗಿಸ್ಕೊತಾ ಇದ್ದೀನೋ ಸೇಮ್ ಆ ಮೆಥಡಲ್ಲಿ ತಿರುಗಿಸ್ಕೊತ ಹೋಗಿ. ಶೇಪು ಅಷ್ಟೇ, ನಾವು ಯಾವ ಶೇಪನ್ನು ಕಟ್ ಮಾಡ್ಕೊಂಡಿರ್ತೀವೋ ಆ ಶೇಪಿಗೆ ಬಂದು ಸೂಜಿಯನ್ನು ಬಟ್ಟೆಯಲ್ಲಿ ಇಳಿಸಿರ್ರಿ ನೋಡಿ. ಸೇಮ್ ಮತ್ತೆ ಇಲ್ಲಿ ಈ ಥರ ಆದಮೇಲೆ ಈಗೇನು ಮಾಡಬೇಕು, ನಾವು ಸೆಂಟರಲ್ಲಿ ಪೀಸ್ ಸಿಗುತ್ತಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇದನ್ನು 1/2 ಇಂಚ್ ಬಿಟ್ಟು ನೀಟಾಗೆಲ್ಲ ತೆಗೆದುಬಿಡಿ. ಎಲ್ಲನೂ ಕಟ್ ಮಾಡಿ ಶೇಪ್ ಹೆಂಗೆ ಇರುತ್ತೋ ಹಂಗೆ ಕಟ್ ಮಾಡಿರಿ. ಮತ್ತು ಈಗೇನು ಮಾಡಬೇಕು, ಏನು ನಮ್ಮದು ಈ ಕರ್ವುಗಳು ಇರ್ತಾವೋ ಈ ಕರ್ವುಗಳ ಹತ್ರ ನೀಟಾಗಿ ನೀವು ಈ ಥರ ಕಚ್ಚನ್ನು ಹಾಕೊಬೇಕು. ಈ ಥರ ಹಾಕೊಂಡ್ರೆ ಓಕೆ, ಇಲ್ಲಾಂದರೆ ಈ ಥರ ಬೇಕಾದರೂ ನೀವು ಹಾಕೊಬೋದು. ಈ ಥರ ಬೇಕಾದರೂ ಹಾಕೊಬೋದು. ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ಯಾವುದು ಸರಿ ಕಂಫರ್ಟಬಲ್ ಅನಿಸ್ತದೋ ಆ ಥರ ಹಾಕ್ಕೊಳ್ರಿ. ನೋಡಿ ಈ ಥರ ಬೇಕಾದರೂ ಹಾಕೊಬೋದು, ಈ ಥರ ಬೇಕಾದರೂ ನೀವು ಇದು ಹಾಕೊಂಡ್ಲೇಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸ್ಟಿಚ್ ಕಟ್ಟಿಂಗ್ ಆಗದೆ ಇರೋ ಥರ ನೋಡಿ ಇಷ್ಟಷ್ಟೇ. ಈಗೇನು ಮಾಡಬೇಕು ಅಂದರೆ ಇದ್ರ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋದಕ್ಕೆ ಆಗಲ್ಲ ಇದನ್ನು. ಯಾಕಂದರೆ ಇದು ಈ ಥರ ಶೇಪ್ ಇರೋದ್ರಿಂದ ಒಂದ್ಸಲ ನೋಡಿ ಹಿಂಗನ್ನಿ, ನೋಡಿ ಹಿಂಗನ್ನಿ. ಇದನ್ನು ನೀಟಾಗಿ ಏನು ಶೇಪ್ ಇದೆಯೋ ಇದನ್ನು ನೀಟಾಗಿ ಎಲ್ಲ ನೀಟಾಗಿ ಹಿಂಗೆ ಇಟ್ಕೊಂಬಿಡಿ. ನೀವು ಕೈಯಲ್ಲಿ ಒಂದು 2ರಿಂದ 3 ಸಲ ಹೆಂಗಂದರೆ ಕರೆಕ್ಟಾಗಿ ಶೇಪ್. ಇಲ್ಲ ಅಕಸ್ಮಾತ್ ಇಲ್ಲಿ ಸರಿ ಹೋಗ್ತಾ ಇಲ್ಲ ಅಂದರೆ ಏನಾಗಿರುತ್ತೆ, ಅಲ್ಲಿ ಬ್ಯಾಕಲ್ಲಿ ಕಟ್ಟಾಗಿರಲ್ಲ. ಅವಾಗೇನಾಗುತ್ತೆ ನೋಡಿ, ಇಲ್ಲಿ ಹಿಡ್ದಂಗೆ ಆಗ್ತಾ ಇತ್ತು. ಇಲ್ಲಿ ಹಿಡ್ದಂಗೆ ಆಗ್ತಾ ಇರೋದ್ರಿಂದ ಶೇಪ್ ಕರೆಕ್ಟಾಗಿ ಕೂರ್ತಾ ಇಲ್ಲ.
ನಾವೇನು ಮಾಡಬೇಕು, ಶೇಪ್ ಕರೆಕ್ಟಾಗಿ ಕೂರಬೇಕು ಅಂದರೆ ನೋಡಿ ಈ ಥರ ನಾವು ಕಟ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಅದೇನು ಶೇಪ್ ಇದೆಯೋ ಆ ಶೇಪು ಕರೆಕ್ಟಾಗಿ ಕೂರಲ್ಲ ನಮಗೆ. ನೋಡಿ ಈಗ ಕರೆಕ್ಟಾಗಿ ಕೂರ್ತೈತೆ. ಈಗ ಬಂತು ನೋಡಿ. ಕರೆಕ್ಟಾಗಿ ನೀವೇನಾದರೂ ಕಟ್ ಮಾಡಲಿಲ್ಲ ಅಲ್ಲಿ ಅಂದರೆ ನೀವು ಏನು ಶೇಪ್ ಅಂದ್ಕೊಂಡಿದ್ದೀರೋ ಅದು ಬರಲ್ಲ. ನೀವು ಸೂಜಿನಲ್ಲಿ ಬೇಕಾದರೆ ಹಿಂಗೆ ಅನ್ಕೊಳ್ರಿ, ಈ ಥರ ಏನು ನಾವು ಸ್ಟಿಚಿಂಗ್ ಹಾಕಿರ್ತೀವೋ ಅದನ್ನ ಹಿಂಗಂದರೆ ಅದು ಕ್ಲೀನಾಗಿ ಸೂಜಿಲಿ ತಗೊಂಡು ಯಾವುದನ್ನ ಮೂಲೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವು ಹಂಗೆ ಎತ್ತಿದ್ರೆ ಮೂಲೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವೇನು ಇದು ಮಾಡ್ಕೊಂಬೇಡಿ. ಇನ್ನೊಂದು ಅಷ್ಟೇ, ಮೂಲೆಗಳೇನಾದರೂ ಸರಿಗೆ ಬರಲಿಲ್ಲ ಅಂದರೆ ಸೂಜಿ ಇದನ್ನು ತೆಗೆದುಕೊಂಡು ನೀವು ಈ ಥರ ಪುಷ್ ಮಾಡಿದ್ರೆ ಆ ಮೂಲೆ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ. ಕಟ್ ಮಾಡಲಿಲ್ಲ ಅಂದರೂ ಬರಲ್ಲ ಅಲ್ಲಿ. ನೋಡಿ ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಬೇಕು ಮೂಲೆಗಳ್ನ. ನೀವು ಏನು ಮೂಲೆ ಇದೆಯೋ ಅದನ್ನು ಹಿಡ್ಕೊಂಡು ಎತ್ತಿರಿ. ಅವಾಗ ನಮ್ದು ಏನು ಶೇಪ್ ಇರುತ್ತೋ ನೀಟಾಗಿ ಅದೇ ಶೇಪು ನೋಡ್ತಾ ಇರ್ಬೋದು. ನೀಟಾಗಿ ಶೇಪ್ ಬಂತು. ಇಲ್ಲಿ ರೌಂಡು ಈ ಕಡೆ ಫುಲ್ಲು ರೌಂಡ್ ಥರನೇ ಇರ್ತದೆ, ನಾರ್ಮಲ್ ರೌಂಡ್ ಥರ. ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಅನ್ನೋದನ್ನು ಮರಿಬೇಡಿ. ಏನಂದರೆ ಕ್ಯಾನ್ವಾಸ್ ಒಂದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಅದು ನೀಟಾಗಿ ಕೂರುತ್ತೆ. ನೀವು ಬೇಕು ಲೇಸ್ ಇಷ್ಟಪಡೋರು ಲೇಸನ್ನು ಹಚ್ಕೊಬೋದು. ಈ ಡಿಸೈನ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಲೇಸನ್ನು ಹಚ್ತಾ ಇಲ್ಲ ಫ್ರೆಂಡ್ಸ್, ಲೇಸ್ ಹಚ್ತಾ ಇಲ್ಲ. ಇದಕ್ಕೆ ಪೈಪಿಂಗನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡ್ತೀನಿ ಅಂದರೆ ಲೈನಿಂಗ್ ಕಡೆಯಿಂದ ನೀವೇನು ಮಾಡಬೇಕು, ಹಿಂಗೆ ಇಟ್ಕೊಂಡು ಒಂದು ಸ್ವಲ್ಪ ಇದನ್ನು ಏನು ನಾನಿಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ತಿದ್ದೀನೋ ಆ ಥರ 1/4 ಇಂಚ್ಗೆ ಸ್ಟಿಚ್ ಹಾಕೊಂಡು ಬಂದ್ಬಿಡಿ. ಇಲ್ಲಿ ನಾನು ಯಾವ ಥರ ಹಾಕ್ತೀನೋ ಅದೇ ಥರ ಹಾಕಿ ನೋಡಿ. ಇಷ್ಟಕ್ಕೆ ನೀಟಾಗಿ ಇದಕ್ಕೆ ಪೈಪಿಂಗನ್ನು ಕೊಡೋಣ ನಾವು. ಅದರಿಂದ ನಾವು ಕರೆಕ್ಟ್ ಮಾಡಿರೋದ್ರಿಂದ ಆಗಲೇ ನೋಡಿ ಈ ಥರ ನೀಟಾಗಿ ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ. ಒಂದು 1/4 ಇಂಚ್ ಅಷ್ಟೇ ಫ್ರೆಂಡ್ಸ್, 1/4 ಇಂಚ್ಗಿಂತ ಜಾಸ್ತಿ. ನೀವು ಅಕಸ್ಮಾತ್ ಇದನ್ನು ಮಾಡ್ಕೊತೀನಿ ಅಂದರೆ, ಲೇಸ್ ಕೊಟ್ಕೊತೀನಿ ಅಂದರೆ ಆರಾಮಾಗಿ ಲೇಸನ್ನು ಕೊಟ್ಕೊಬೋದು. ಲೇಸ್ ಕೊಡೋರು ಕೊಡಿ, ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತೈತೆ. ಈ ಮೂಲೆ ಈ ಥರ ಬಂದವಕ್ಕೆಲ್ಲ ಸೂಜಿ ದಾರ ತೆಗೆದುಕೊಂಡು ಎತ್ತಿರಿ. ಅವಾಗ ಮೂಲೆ ಏನಿರುತ್ತೋ ಅದು ಪರ್ಫೆಕ್ಟಾಗಿ ಶೇಪು ಬರುತ್ತೆ. ಈಗ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟಕ್ಕೆ ನೀಟಾಗಿ ನೀವು ಬೇಡ ನಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಬೇಕಾದರೂ ನೀವು ಹಾಕ್ಕೊಬೋದು, ಇಷ್ಟೇ ಬೇಕಾದರೂ ಇಟ್ಕೊಬೋದು. ಇಷ್ಟೇ ಡಿಸೈನ್ ಬೇಕು ಅಂದರೂ ಓಕೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಹಾಕ್ಬೋದು ನೀವು. ನೋಡಿ ಈ ಥರ ಒಂದು 1/4 ಇಂಚ್ಗೆ ನೀವು ನೀಟಾಗಿ ಸ್ಟಿಚ್ಚನ್ನು ಹಾಕ್ಬಿಡ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಡಿಫ್ರೆಂಟಾಗಿರುತ್ತೆ. ನೀವು ಇನ್ನೊಂದು ಬೇಕು ಅಂದರೂ ಕೊಟ್ಕೊಬೋದಿತ್ತು, ಆದರೆ ಈ ಏನು ಶೇಪ್ ಇದೆಯೋ ಈ ಶೇಪ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಒಂದು ಇಷ್ಟೇ ಸಾಕು ಫ್ರೆಂಡ್ಸ್. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ನಾವು. ನೀವು ಬೇಕು ಅಂದರೆ ಸೇಮ್ ಲೇಸ್ ಕೊಟ್ಕೊಂಡ್ರೆ ಸ್ವಲ್ಪ ರಿಚಾಗೇ ಬರುತ್ತೆ. ಅದು ನಾನು ಲೇಸ್ ಕೊಡ್ತಾ ಇಲ್ಲ. ಇಲ್ಲಿ ನಾವೇನು ಇದು ಪೈಪಿಂಗಿಂದ ಇದಿತ್ತೋ, ಇದು ಸಾರಿ ಫ್ರೆಂಡ್ಸ್ ಸೀರೆದಿತ್ತೋ, ಇದರಲ್ಲಿ ಪೈಪಿಂಗ್ ಮತ್ತು ಡೋರಿ ಹಾಕಬೇಕು ಫ್ರೆಂಡ್ಸ್. ಈ ಡಿಸೈನ್ಗೆ ಡೋರಿಯನ್ನು ಹಾಕಬೇಕು. ಎರಡಕ್ಕೂ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ನೀವು ಯಾವತ್ತೂ ಕ್ರಾಸ್ ಈ ಥರನೇ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ನಾನು 3 ಪೈಪಿಂಗಿಗೆ ಮಾಡ್ಕೊತೀನಿ, 2 ಡೋರಿಗೆ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪೈಪಿಂಗನ್ನು ಯಾವ ಥರ ಕೊಡೋದು ಅಂತ ತೋರಿಸ್ತೀನಿ. ನೀವು ಯಾವತ್ತೂ ಸೀದೆ ಇಟ್ಕೊಂಬೇಡಿ, ಉಲ್ಟಾ ಈ ಥರ ಇಟ್ಕೊಂಡೆ ನೀವು ಪೈಪಿಂಗನ್ನು ಕೊಟ್ಕೊಂಬರ್ಬೇಕು. ಈಗ ತೋರಿಸ್ತೀನಿ. ಇಲ್ಲಿ ಜಾಸ್ತಿ ಹೊಲ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಸೀದಾ, ಇದು ಉಲ್ಟಾ.
ಏನು ಇದೆಯೋ ಇದಕ್ಕೆ ನೀಟಾಗಿ ಎಡ್ಜಿಗೆ ಕ್ಯಾನ್ವಾಸು ಪೈಪಿಂಗ್ ಕೂಡ ಕರೆಕ್ಟಾಗಿ ಬರ್ತಿಲ್ಲ ಅಂದಿರೋದ್ರಿಂದ ಮತ್ತೆ ತೋರಿಸ್ತಾ ಇದ್ದೀನಿ. ಫೋನ್ ಮಾಡಿದ್ರು ಹಂಗಂತ. ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ ಎಡ್ಜಿಗೆ. ನಾನು ತೀರಾ ಹತ್ರದಿಂದಲೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಎಡ್ಜಿಗೆ ಕರೆಕ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡಬೇಕು. ಕ್ಯಾನ್ವಾಸ್ ಕೊಟ್ಟಾಗ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಎಡ್ಜಿಗೆ ಮಾಡಬೇಕು ನೀವು. ತೀರಾ ಜಾಸ್ತಿ ನಾವು ಇದನ್ನು ಮಾಡಬಾರ್ದು. ಜಾಸ್ತಿ ಅಗಲಕ್ಕೆ ಮಾಡಿದ್ರೆ ನಿಮಗೆ ಪೈಪಿಂಗ್ ಏನಿದೆಯೋ ನೋಡ್ತಾ ಇರ್ಬೋದು ಎಷ್ಟು ಸಣ್ಣಗೆ ಎಡ್ಜಿಗೆ ನಾನು ಕೊಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಎಡ್ಜಲ್ಲಿ ಸ್ಟಿಚಿಂಗನ್ನು ಮಾಡಿದ್ದೀನಿ ನಾನು ಅಂತ. ಅಷ್ಟು ಎಡ್ಜಿಗೆ ನೀವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಪೈಪಿಂಗು ನಮ್ಮ ಕ್ಯಾನ್ವಾಸ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎಲ್ಲ ಸೇರ್ಕೊಂಡು ತುಂಬ ದಪ್ಪ ಆಗಿಬಿಡುತ್ತೆ. ಅದರಿಂದ ಏನು ಮಾಡಿ ಆಮೇಲೆ ನೀಟಾಗಿ ಹಿಂಗೆ ಒಂದು ಕಾಲು ನೋಡಿ ಇಷ್ಟು ಎಕ್ಸ್ಟ್ರಾ ಪೈಪಿಂಗಿಂದ ನಾವೇನು ಬಟ್ಟೆ ಎಕ್ಸ್ಟ್ರಾ ಕೊಟ್ಟಿದ್ದೀನೋ ಅಷ್ಟು ಎಕ್ಸ್ಟ್ರಾ ನೀವು ಕೊಡಬೇಕು. ಯಾಕಂದರೆ ನಾವು ಕ್ಯಾನ್ವಾಸಿಗೆ ಎಡ್ಜಿಗೆ ಸ್ಟಿಚ್ ಹಾಕ್ತಿದ್ದೀವಿ. ಆ ಲೈನಿಂಗ್ ಈ ಪೈಪಿಂಗಿನ ಬಟ್ಟೆನೂ ಏನಾದರೂ ನೀವು ನೋಡಿ ಲಾಸ್ಟ್ ಎಂಡಿಂಗ್ ಏನೋ ಬಂದಾಗ ಮೋಟಾರಲ್ಲಿ ಹೊಲಿತಿದ್ರೆ ನಾವು ಕರೆಕ್ಟಾಗಿ ಫಿನಿಶಿಂಗ್ ಕೂತ್ಕೊಬೇಕು ಅಂದರೆ ಕೈಲೇ ಚಕ್ರವನ್ನು ತಿರುಗಿಸ್ಕೊಂಡು ಸೆಟ್ಟನ್ನು ಮಾಡ್ಕೊಳ್ಳಿ. ಮತ್ತು ಏನಿದಿರುತ್ತೋ ಇದನ್ನು ಈಗ ತಿರುಗಿಸ್ಕೊಳ್ಳಿ. ಈ ಥರ ಏನಾದರೂ ಮೂಲೆಗಳು ಬಂದಾಗ ನೀವೇನು ಮಾಡಬೇಕಾಗುತ್ತೆ ಕೈಲೇನೇನೆ ನೋಡಿ ಇಷ್ಟಿಷ್ಟೇ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಈಗ ನಾನು ಕೈಲೇ ತಿರುಗಿಸ್ತಾ ಇದ್ದೀನಿ. ಯಾವುದೇ ಮೋಟರನ್ನು ತುಳಿತಾ ಇಲ್ಲ. ಯಾಕಂದರೆ ಕರೆಕ್ಟಾಗಿ ಅದು ಎಡ್ಜಿಗೆ ಬರಬೇಕು ಅಂದರೆ ಇಲ್ಲಾಂದರೆ ಮುಂದಕ್ಕೆ ಹೋಗ್ಬಿಡುತ್ತೆ. ಅದರಿಂದ ಕರೆಕ್ಟಾಗಿ ಹಿಡ್ಕೊಳ್ರಿ. ನೋಡ್ತಾ ಇರ್ಬೋದು ನಾನು ನಿಧಾನಕ್ಕೆ ಎಷ್ಟು ನಿಧಾನಕ್ಕೆ ಶೇಪ್ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಡ್ಜಿಗೆ ನೀಟಾಗಿ ಸ್ಟಿಚಿಂಗನ್ನು ಹಾಕ್ತಾ ಇದ್ದೀನಿ. ಕ್ಯಾನ್ವಾಸ್ ಕೊಟ್ಟಾಗ ಯಾವುದೇ ಬಟ್ಟೆ ಆಗಿರ್ಬೋದು ಫ್ರೆಂಡ್ಸ್ ಸೇಮ್ ಮೆಥಡ್ ಇರುತ್ತೆ. ಇನ್ಯಾವ ಮೆಥಡು ಇರಲ್ಲ, ಸೇಮ್ ಮೆಥಡ್ ಇರುತ್ತೆ. ಇದೇ ಥರ ಸ್ಟಿಚಿಂಗನ್ನು ಮಾಡಿ ನಾನು ಹತ್ರದಿಂದ ತೋರಿಸ್ತೀನಿ ನಿಮಗೆ ನಾನು ಎಷ್ಟಕ್ಕೆ ಸ್ಟಿಚ್ಚನ್ನು ಮಾಡಿದ್ದೀನಿ ಅಂತ. ನೋಡಿ ಕ್ಯಾನ್ವಾಸಿಗೆ ಎಷ್ಟು ಎಡ್ಜಿಗೆ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ ಅಂತ ನೋಡ್ಬೋದು. ಈ ಸ್ಟಿಚ್ಚಲ್ಲ ಫ್ರೆಂಡ್ಸ್, ಇದು ನಾನು ಪಕ್ಕಕ್ಕೆ ಸ್ಟಿಚ್ ಹಾಕಿರೋದು. ಈ ಸ್ಟಿಚ್ಚು ಕ್ಯಾನ್ವಾಸ್ಗೆ ಹಾಕಿರೋದು ನಾನು ಇಲ್ಲಿ ನೋಡ್ತಾ ಇರ್ಬೋದು. ಎಡ್ಜಲ್ಲಿ ಇದೆಯಲ್ಲ ಎಡ್ಜಲ್ಲಿ ಆ ಸ್ಟಿಚ್ಚು ಕ್ಯಾನ್ವಾಸ್ಗೆ ಹಾಕಿರೋದು. ನೋಡಿ ಎಷ್ಟು ಎಡ್ಜಿಗೆ ಹಾಕಿದ್ದೀನಿ ನೋಡಿ. ಇಷ್ಟು ಎಡ್ಜಿಗೆ ಹಾಕಿದಾಗ್ಲೇನೇನೆ ನೋಡಿ ಯಾವುದೇ ಮೂಲೆ ಆಗಿರ್ಬೋದು ಸೇಮ್ ಬಂದಿದ್ದೀನಿ. ಈಗ ಏನಾಗುತ್ತೆ ಅಂದರೆ ನಮ್ಮದು ಪೈಪಿಂಗ್ ಹಂಗೆ ಕೊಟ್ಟಾಗ ನೋಡಿ ಎಷ್ಟು ನೀವು ಸಣ್ಣಗೆ ಬೇಕಾ ಸಣ್ಣಗೆ ಕೊಟ್ಕೊಳ್ಳಿ, ದಪ್ಪಗೆ ಬೇಕಾ ದಪ್ಪಗೆ ಕೊಟ್ಕೊಬೋದು. ಈ ಥರನೇ ನಾವು ಮೆಥಡನ್ನು ನೋಡ್ತಾ ಇರ್ಬೋದು. ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಪೈಪಿಂಗ್ ಬರ್ತಾಯಿತ್ತು ಅಂತ. ನೀವೇನೋ ಇಲ್ಲಿಗೆ ಕೊಟ್ಬಿಟ್ರೆ ಇಲ್ಲಿಂದ ಇಷ್ಟು ದಪ್ಪನ್ನು ಸೇರಿಸಿ ಪೈಪಿಂಗ್ ಅನ್ನೋದು ಬರುತ್ತೆ. ಮತ್ತು ಡಿಸೈನ್ ಎಲ್ಲ ಕೊಟ್ಟಾಗ ಏನು ನೀವು ಅಂದ್ಕೊಂಡಿರ್ತೀರ ಎಲ್ಲ ಕರುಗಳೆಲ್ಲ ಇದ್ದಾಗ ತುಂಬ ಕಷ್ಟ ಆಗುತ್ತೇನೋ ಪೈಪಿಂಗ್ ಕೊಡೋದು ಅಂತ. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ನೀವು ಕ್ಯಾನ್ವಾಸನ್ನು ಯೂಸ್ ಮಾಡೋದಾಗಿರ್ಬೋದು, ಥ್ರೆಡ್ಡನ್ನು ಉಪಯೋಗಿಸಿ ಪೈಪಿಂಗನ್ನು ಕೊಡೋದಾಗಿರ್ಬೋದು, ತುಂಬಾ ಈಸಿ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಆ ಕರ್ವ್ ಅನ್ನೋದು ಈ ಮೂಲೆನೂ ಅಷ್ಟೇ ಬಂದಾಗ ನೀಟಾಗಿ ಹಿಂಗೆ ಅದೇನಿರುತ್ತೋ ಅದನ್ನು ಮಾಡಿಬಿಟ್ಟು ಒಂದು ಸಲ ಹಿಂಗೆ ಮಾಡಿಬಿಡಿ. ಅದು ಕರೆಕ್ಟಾಗಿ ಶೇಪ್ ಅದೇ ಶೇಪೇ ಇರುತ್ತೆ. ಶೇಪ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಮೂಲೆಗಳಲ್ಲಿ ಮಾತ್ರ ನೀವು ಸ್ವಲ್ಪ ಎಳೆಯಬೇಕಾಗುತ್ತೆ. ಯಾಕಂದರೆ ಕ್ಯಾನ್ವಾಸ್ ನಾವು ಕೊಟ್ಟಿರ್ತೀವಲ್ಲ ಅದು ಎಡ್ಜಿಗೆ ಸ್ಟಿಚ್ ಹಾಕಿರ್ತೀವಿ ನಾವು. ನೋಡಿ ಇಷ್ಟೇ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ತಿರೋಂತಹ ಡಿಸೈನು ಫ್ರೆಂಡ್ಸ್. ಇದಕ್ಕೆ ಯಾವುದೇ ನೀವು ಬೇಕು ಅಂದ್ರೆ ಅದೇ ಹೇಳಿದ್ನಲ್ವ ನಾನು ಇದು ಲೇಸ್ ಕೂಡ ಹಾಕೊಬೋದು ಅಂತ. ಲೇಸ್ ಹಾಕ್ಬಿಟ್ರೆ ಸ್ವಲ್ಪ ರಿಚ್ ಆಗಿಬಿಡುತ್ತೆ. ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇದು ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಪೈಪಿಂಗ್ ನಾವು ಅಷ್ಟು ಎಡ್ಜಿಗೆ ಕೊಡೋದ್ರಿಂದ ಏನು ನಾವು ಥ್ರೆಡ್ ಪೈಪಿಂಗ್ ಕೊಡ್ತೀವೋ ಅಷ್ಟು ಸಣ್ಣದಾಗಿ ನೀಟಾಗಿ
ಪೈಪಿಂಗ್ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಯಾವುದೇ ಶೇಪ್ ಚೇಂಜ್ ಆಗಿಲ್ಲ. ನೋಡ್ತಾ ಇರ್ಬೋದು ಯಾವುದೇ ಶೇಪ್. ನೋಡಿ ನಾವೇನು ಕಟ್ ಮಾಡಿದ್ವೋ ಸೇಮ್ ಶೇಪಲ್ಲದ. ಅಕಸ್ಮಾತ್ ನಾವು ಹೊಲ್ದ್ಬಿಟ್ಟಿದ್ದೀವಿ, ಒಳಗಡೆ ಏನಾದರೂ ಎತ್ಕೊಂತ ಐತೆ, ಜಾಸ್ತಿ ಹೊಲ್ದಾಗ ಎತ್ಕೊಂತ ಐತೆ ಅಂತ ನಿಮ್ಗೆ ಅನ್ಸಿದ್ರೆ ಏನು ಮಾಡಿ, ಇವೇನಿರ್ತಾವ ಈ ಕರುಗಳು ಒಂದು 2ರಿಂದ 3 ತವ ಹಿಂಗೆ ಇದನ್ನ ಮಾಡಿಬಿಡಿ, ಕಟ್ಟನ್ನು ಮಾಡಿಬಿಡಿ. ಅವಾಗೇನಾಗುತ್ತೆ, ಅವು ಸ್ವಲ್ಪ ಸ್ಪ್ರೆಡ್ ಆದಂಗೆ ಆಗುತ್ತೆ. ನೋಡಿ ಈ ಥರ ಮಾಡಿ, ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಇನ್ನೂ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇರ್ತೈತೆ. ಇಷ್ಟು ಆಮೇಲೆ ಇದು ಎತ್ಕೊಳಲ್ವಾ ಅಂತ ಕೇಳ್ತೀರಾ. ಅದಕ್ಕೇನು ಮಾಡಬೇಕು ಅಂದರೆ, ನಾವು ಸ್ಟಿಚ್ ಹಾಕಿರ್ತೀವಲ್ಲ ಫಸ್ಟ್ ಟೈಮ್ ಒಂದು ಸಲ, ಏನು ಈ ಬಟ್ಟೆ ಇರುತ್ತೋ ಇದನ್ನ ಹಿಂಗೆ ಹಿಡ್ಕೊಂಡು ಮತ್ತೆ ಅದರ ಮೇಲೆ ಇನ್ನೊಂದು ಸಲ ಸ್ಟಿಚ್ಚನ್ನು ಹಾಕ್ಬಿಡಿ ನೀಟಾಗಿ. ಅವಾಗೇನಾಗುತ್ತೆ, ಒಳಗಡೆ ಇರೋಂತಹ ಪೈಪಿಂಗ್ ನಾವೀಗ ಕಟ್ ಮಾಡಿಬಿಟ್ಟು ಈ ಸ್ಟಿಚ್ಚನ್ನು ಹಾಕಿ. ಫಸ್ಟು ನೀವೇನಾದರೂ ಸ್ಕಿಪ್ ಮಾಡಿ ಇದು ಮಾಡಿ ಮಾಡಿದ್ರೆ ನಿಮ್ಮದು ಬ್ಲೌಸ್ ಹೋಯ್ತು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಟ್ ಮಾಡಿ ನೀವು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಯಾಕಂದರೆ ಕಟ್ ಮಾಡಿದಾಗ ಅಲ್ಲಿ ಬಟ್ಟೆ ಸ್ಪ್ರೆಡ್ ಆಗಿರ್ತೈತೆ, ಅದರಿಂದ ಅಷ್ಟೇನೇ. ಯಾವುದೇ ಕಾರಣಕ್ಕೂ ಏನು ನಾವು ಸ್ಟಿಚ್ ಹಾಕ್ತಿದ್ದೀವೋ ಅದೇ ಸ್ಟಿಚ್ ಮೇಲೆ ಬರಬೇಕು. ಸ್ಟಿಚ್ಚು ಬೇಕಾದರೆ ನೀವು ಏನು ಗೊತ್ತಾಗ್ತಾ ಇರ್ತದೆ ನಾವು ಕೊಡಬೇಕಾದ್ರೆ. ನಾನು ಎಷ್ಟು ನಿಧಾನಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಅಕಸ್ಮಾತ್ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ, ಗೊತ್ತಾಯ್ತೋ ಇಲ್ವೋ, ಹೆಂಗಪ್ಪ ಕಂಡಿಡಿಯೋದು ಅಂದರೆ ನಾವಿಲ್ಲಿ ಮುಟ್ತಿರ್ತೀವಲ್ಲ, ಅಲ್ಲಿ ಗೊತ್ತಾಗ್ತಾ ಇರ್ತೈತೆ ನಿಮಗೆ ಅದು ಲೇಯರ್ ಐತ ಇಲ್ವಾ ಅಂತ ಬ್ಲೌಸಲ್ಲಿ ಗೊತ್ತಾಗ್ತಾ ಇರ್ತೈತೆ. ನೋಡಿ ಈಗ ನಾನು ತೋರಿಸ್ತೀನಿ. ನೋಡಿ ಹಿಡ್ಕೊಂಡೈತೆ ಆಚೆಯಿಂದ, ನೋಡ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಎತ್ಕೊಳಲ್ಲ. ನೋಡಿ ಎಲ್ಲ ತಾವು ಕಟ್ ಮಾಡಿದ್ದೀನಿ, ಆ ಕಟ್ ಮಾಡಿರೋದು ಸಹ ಈಚೆಗೆ ಬರಲ್ಲ. ಎಲ್ಲ ಕ್ಲೀನಾಗಿ ಸ್ಟಿಚ್ಚನ್ನು ಹಾಕ್ಬಿಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಸುಲಭ ಡಿಸೈನ್ಸ್ ಬ್ಲೌಸು. ಇದನ್ನೇ ನೀವೇನು ಮಾಡಬೇಕು ಅಂದರೆ, ನೋಡಿ ಈಗ ನಮ್ಮದು ಡಿಸೈನ್ ನೀಟಾಗಿ ರೆಡಿ ಆಯಿತು. ಏನು ಯಾವಾಗಲೂ ಒಂದೇ ಥರ ಏನು ಹಾಕೋದು, ಏನಾದರೂ ಡಿಫ್ರೆಂಟಾಗಿ ಹಾಕೊಬೇಕು. ಮತ್ತು ಈ ಮೂಲೆ ಇದೆಯಲ್ಲ, ಇವೆರಡರ ಮೂಲೆಯನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಬೇಕು ಅಂದರೆ ಇಲ್ಲಿಂದನೂ ಕೊಟ್ಕೊಬೋದು, ನಾನು ಕೊಡ್ತಾ ಇಲ್ಲ ಫ್ರೆಂಡ್ಸ್. ಇವೆರಡಕ್ಕೆ ಸಾಕಾಗತ್ತೆ, ಸುಮ್ಮನೆ ಜಾಸ್ತಿ ಬೇಡ. ಇವೆರಡರಿಂದ ತೆಗೆದು ನೀವೇನು ಮಾಡ್ಬೋದು, ಈ ಡಿಸೈನನ್ನು ತೆಗೆದು ಇಲ್ಲಿಗೆ ಈ ಥರ ಕೊಡಿ, ಡಿಫ್ರೆಂಟಾಗಿ ಇರುತ್ತೆ. ನೋಡಿ ಇಲ್ಲೂ ಒಂದು ಕೊಡ್ತಾ ಇದ್ದೀನಿ. ನಾವು ಅದು ಏನು ಶೇಪನ್ನು ತೆಗೆದಿರ್ತೀವೋ ಅಲ್ಲಿ ಏನು ಮೂಲೆ ತೆಗೆದಿರ್ತೀವೋ ಅಲ್ಲಿ ತುಂಬಾ ಈಸಿಯಾಗಿ ಮಾಡೋವಂತಹ ಡಿಸೈನ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ರಿಸ್ಕ್ ಅನ್ಸಲ್ಲ ನಿಮಗೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು 350 ರುಪೀಸ್ ನೀವು ಚಾರ್ಜ್ ಮಾಡ್ಬೋದು ಆರಾಮಾಗಿ. 350 ರುಪೀಸ್ ತೊಗೊಬೋದು. ಇನ್ನೂ ಅಕಸ್ಮಾತ್ ಜಾಸ್ತಿ ತೆಗೆದುಕೊತೀನಿ ಅಂದರೂ ಓಕೆ. ನೀವು ಒಂದು ಜಾಗಕ್ಕೆ ನಾವೇನು ಮಾಡಬೇಕು, ಎರಡನ್ನೂ ಒಂದೇ ಜಾಗಕ್ಕೆ ಈ ಥರ ನೀಟಾಗಿ ಒಂದು ಸಲ ಹಿಂಗೆ ಇಟ್ಕೊಂಡು, ನಮ್ಮದು ಸ್ಪ್ರೆಡ್ ಆಗುತ್ತೆ ವೇರ್ ಮಾಡಿದಾಗ, ಅದರಿಂದ ಒಂದು ಸ್ವಲ್ಪ ನೋಡ್ಕೊಂಡೇನೆ ನೀವು ಎರಡನ್ನೂ ಈ ಥರ ಒಂದು ಶೇಪಲ್ಲಿ ಎಲ್ಲನ ಕರೆಕ್ಟಾಗಿ ಕೂರಿಸ್ಬಿಡಿ. ನೀವು ಮೇಲಕ್ಕೆ ಬೇಕಾದರೂ ಕೂರಿಸ್ಬೋದು. ಇದು ಆಮೇಲೆ ಇದಾಗಿರೋದ್ರಿಂದ, ಇವು ಪೈಪಿಂಗ್ ಥರ ಇರೋದ್ರಿಂದ ಸ್ಪ್ರೆಡ್ ಆಗ್ತವೆ, ನೀವೇನು ಗಾಬರಿ ಆಗೋಷ್ಟಿಲ್ಲ. ಎರಡು ಒಂದೇ ಹತ್ರ ಇದೆ ಫ್ರೆಂಡ್ಸ್. ಆ ಥರ ನೋಡ್ಕೊಂಡು ಸ್ವಲ್ಪ ಲೂಸಾಗೆ ಮಾಡಿ, ಯಾಕಂದರೆ ನಾವು ವೇರ್ ಮಾಡಿದಾಗ ಬೆನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಲ್ವ, ಅದರಿಂದ
ಟೈಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಿಡ್ದಂಗೆ ಆಗುತ್ತೆ, ವೇರ್ ಮಾಡಿದಾಗ ಹಿಡ್ದಂಗೆ ಆಗುತ್ತೆ. ಅದರಿಂದ ಮತ್ತು ಇನ್ನೊಂದಕ್ಕೂ ನಾನು ಹಾಕ್ಬಿಡಿ ಹಿಂಗೆ, ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಕಡೆಗೆ ಅದು ಕಾಣಿಸ್ತಾ ಇರಲ್ಲ ಅಷ್ಟೇ ಅಂತ. ಈ ಥರ ನೀವು ಈ ಡಿಸೈನ್ ಹೊಲಿದ್ರೆ ಒಂದು ಚೂರು ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಥರ ಡಿಫ್ರೆಂಟಾಗಿ ಒಂದು ಡಿಸೈನನ್ನು ಮಾಡೋದು ಅಂತ. ಏನಾದರೂ ಕ್ರಿಯೇಟಿವಿಟಿ ನೀವೇ ಮಾಡ್ಬೋದು ಸಿಂಪಲ್ಲಾಗಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ನಂದು ಇನ್ನೊಂದು ಚಾನಲ್ ಇದೆಯೋ ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಅಂದ್ಬಿಟ್ಟು, ಅದರೊಳಗೆ ನಾನು ಇವತ್ತು ಇದನ್ನು ಏನು ಫ್ರಂಟ್ ನೀಟಾಗಿ ಯಾವ ಥರ ಕೂಡ್ಸೋದು ಅಂತ ಹಾಕಿದ್ದೀನಿ. ಹೋಗಲ್ಲಿ ನೋಡ್ಬೋದು ನೀವು, ಅಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ ಇದ್ರ ಫ್ರಂಟ್ ಕೂಡ್ಸಿರೋ ಲೈನಿಂಗ್ ಕೂಡ್ಸಿರೋ ಅಂಥ ವಿಡಿಯೋ, ಮತ್ತು ಫುಲ್ ಸ್ಟಿಚಿಂಗ್ ವಿಡಿಯೋ ಕೂಡ ಅದರಲ್ಲೇ ಬರುತ್ತೆ. ನೀವು ಅಲ್ಲಿ ಹೋಗಿ ನೋಡಿ. ಡಿಸೈನ್ ಬೇಕು ಅಂದರೆ ಅಲ್ಲಿರೋರು ಇಲ್ಲಿ ಬಂದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ನೀಟಾಗಿ ಒಂದು ಸಿಂಪಲ್ಲಾಗಿ ಏನಾದರೂ ಡಿಫ್ರೆಂಟಾಗಿ ಒಂದು ಡಿಸೈನ್ ಮಾಡೋದು ಹೆಂಗೆ ಅಂತ. ನೋಡಿ ಫ್ರೆಂಡ್ಸ್, ನೀವು ಬೇಕು ಅಂದರೆ ಇನ್ನೊಂದು ಸಹ ಇಲ್ಲಿಂದ ಕೊಟ್ಕೊಬೋದಿತ್ತು, ನನಗೆ ಅವಶ್ಯಕತೆ ಕಾಣಿಸ್ತಿಲ್ಲ, ಇವೆರಡೇ ಸಾಕು ಅನಿಸ್ತು. ಏನಂದರೆ ಇದೊಂಥರ ಶೇಪ್ ಚೆನ್ನಾಗಿರೋದ್ರಿಂದ ಈ ಥರ ಬಂದಾಗ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ ಅನಿಸ್ತು. ಅದರಿಂದ ನಾನು ಇಲ್ಲಿ ಎರಡನ್ನೇ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕು ಅಂದರೆ ನೀವು ಇಲ್ಲಿಂದ ಇನ್ನೊಂದು ಬೇಕಾದ್ರೆ ಇಟ್ಕೊಬೋದು. ನನಗೆ ಬೇಡ ಅನಿಸ್ತು, ಇಟ್ಟಿಲ್ಲ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.